ಅದ್ರಲ್ಲಿ ಮೇಡಮ್ಮ ಬೇರೆ ಇದು ಕೊಟ್ರಲ್ಲ ಅಕ್ಷಯ ಸಮೃದ್ಧಿ. ಅಕ್ಷಯ ಈ ಒಂದ್ ಗಿಡಕ್ಕೆ ಎಷ್ಟು ಹಾಕ್ತೀರಾ ಸರ್? ನಾನು ಚೆನ್ನಾಗಿ ಹಾಕಿದ್ದೀನಿ ಸರ್, 2 ಕೆಜಿ ಹಾಕಿದ್ದೀನಿ. 2 ಕೆಜಿ. ಅಕ್ಷಯ ಸಮೃದ್ಧಿ ಗೊಬ್ಬರ ಜೊತೆ ಇನ್ನೇನಾದ್ರು ಹಾಕಿದ್ರಾ? ಇಲ್ಲ, ಏನಿಲ್ಲ. ಸರ್, ಈಗ ನೀವು ಒಂದ್ ಎಕರೆಗೆ ಎಷ್ಟು ಮರ ನೆಟ್ಟಿದ್ದೀರಾ? ನಾನೀಗ 800 ಇದೆ ಸರ್ ನನ್ನದು. ಎಷ್ಟಡಿ ಉದ್ದ ಆಗ್ಲಾ? ಅಂದ್ರೆ ನನ್ನ ಡಿಸ್ಟೆನ್ಸ್ ಕಡಿಮೆ ಇದೆ. ಎಷ್ಟಿದೆ ಗಿಡದಿಂದ ಗಿಡಕ್ಕೆ ಎಷ್ಟು ಕೊಟ್ಟಿದ್ದೀರಾ? 7 ಅಡಿ ಇದೆ ಸರ್, 7 ಅಡಿ ಇದೆ. 7 ಅಡಿ. 7 ಅಡಿ. ಸಾಲಿಂದ ಸಾಲಿಗೆ ಸಾಲ ಅಷ್ಟೇ 7 ಅಡಿ. 7 ಮತ್ತೆ ಅಡಿ. ಕಡಿಮೆ ಡಿಸ್ಟೆನ್ಸ್ ಕೊಟ್ರೆ ಇದು ಬರಲ್ಲ ಅಂತ ಬರಲ್ಲ ಈಗ ಅಂತಾರೆ. ಬಂದಿದೆ ನೋಡ್ರಿ, ಬಂದಿದೆ. ಬಂದಿದೆ. ಆತರ ವೆದರ್ ಇದೆ, ನಾವು ಇದು ಮಾಡಿದ್ವಿ. ಓಕೆ ಸರ್. ಅದ್ರಲ್ಲಿ ಮೇಡಮ್ಮ ಬೇರೆ ಇದು ಕೊಟ್ರಲ್ಲ ಅಕ್ಷಯ ಸಮೃದ್ಧಿ. ಅಕ್ಷಯ ಈ ಸಮೃದ್ಧಿ. ಒಂದ್ ಗಿಡಕ್ಕೆ ಎಷ್ಟು ಹಾಕ್ತೀರಾ ಸರ್? ನಾನು ಚೆನ್ನಾಗಿ ಹಾಕಿದ್ದೀನಿ ಸರ್, 2 ಕೆಜಿ ಹಾಕಿದ್ದೀನಿ. 2 ಕೆಜಿ. ಅಕ್ಷಯ ಸಮೃದ್ಧಿ ಗೊಬ್ಬರ ಜೊತೆ ಇನ್ನೇನಾದ್ರು ಹಾಕಿದ್ರಾ? ಇಲ್ಲ, ಏನಿಲ್ಲ. ಇದು ಬಿಟ್ರೆ ಬೇರೆ ಏನಿಲ್ಲ. ಓಕೆ, ಅಕ್ಷಯ ಸಮೃದ್ಧಿ ಗೊಬ್ಬರ ಇನ್ನ ಕಾಂಪ್ಲೆಕ್ಸ್, ಯೂರಿಯಾ ಇವೆ, ಫರ್ಟಿಲೈಸರ್ಸ್ ಏನು ಇಲ್ಲ ಸರ್. ಈಗ ಆಮೇಲೆ ಇದು ಎಷ್ಟು ವರ್ಷದಿಂದ ಅಕ್ಷಯ ಸಮೃದ್ಧಿ ಯೂಸ್ ಮಾಡ್ತೀವಿ? 2. ಇದು ಎಷ್ಟು ವರ್ಷದ ತೋಟ ಸರ್ ಇದು? ಇದಾಗಲೇ 20 ಇಯರ್ಸ್. ಬೇರು ಹತ್ತಿ ಆದಾಗ ಹೋಯ್ತಲ್ಲ. ಓಕೆ. ನೆಲ ಎಲ್ಲ ಸ್ಮೂತ್ ಆಗಿ ಬಂತದು. ಒಂದೊಂದು ತೋಟ ರಫ್ ಆಗಿರುತ್ತೆ. ನಿಮ್ ತೋಟ ನೋಡಿದ್ರೆ ಎಲ್ಲಾ ಕಡೆನೂ ಒಂದೇ ತರ ಸ್ಮೂತ್ ಆಗಿದೆ. ಏನ್ ಮಾಡ್ತೀರಾ ಸರ್ ಅದಕ್ಕೆ? ಏನಿಲ್ಲ, ಇದು ನಾನ್ ಬೇರೆ ಏನಿಲ್ಲ, ಬರೀ ಆರ್ಗಾನಿಕ್ ಆಗಿ. ಆರ್ಗಾನಿಕ್ ಬೇರೆ ಎಂದೂ ಹಾಕಿಲ್ಲ, ಕೆಮಿಕಲ್ ಎಂದು ಹಾಕಿಲ್ಲ. ಈಗ 16 ಕೆಜಿ ಬರ್ತಾ ಇದೆ ಇದು.